ಹಬ್ಬಕ್ಕೆ ಅಂತ ಎಲ್ಲ ತೊಗೊಂಡು ಬಂದಿದ್ದರು. ಹಣ್ಣು, ತರಕಾರಿ ಮತ್ತು ಸ್ವೀಟ್ ಆಗಲಿ, ಕಡಲೆಪುರಿ ಆಗಲಿ ಎಲ್ಲ ತೊಗೊಂಡು ಬಂದು ತೋರಣ ಕೂಡ ಕಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಹಬ್ಬದ ದಿನ. ಸೊ ನೈವೇದ್ಯನೂ ಇಟ್ಟು ಕಡಲೆಪುರಿ ಎವ್ರಿ ಮಂಡೇ ಯೂಶ್ವಲಾಗಿ ನಾನು ಕಡಲೆಪುರಿನೇ ಇಟ್ಟು ಮಾಡೋದು. ಹಾಗೆ ಈ ಸಲನೂ ಹಬ್ಬಕ್ಕೆ ಅಂತಲೇ ಸ್ಪೆಷಲಾಗಿ ಅದು ಖಾರ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ. ಹಾಗೆ ಬಿಸಿಲು ಇದ್ದಿದ್ದರಿಂದ 2 ಡೇಸ್ ಸೊ ಎಲ್ಲ ಒಣಗಿ ಹಾಕ್ಕೊಳ್ಬೋದಾಗಿತ್ತು. ಮೆಣಸಿನ್ಕಾಯಿ ಆಗಲಿ ಮತ್ತು ಏನು ಸ್ವಲ್ಪ ಇರುವೆ ಎಲ್ಲ ಮುತ್ಕೊಂಡಿತ್ತು, ಅದಕ್ಕೆಲ್ಲ ಎತ್ತಿಡೋಣ ಬಿಸಿಲಿಗೆ ಅಂತ. ಸೊ ನೋಡಿ, ಹಾಗೆ ಕಡಲೆ ಎಲ್ಲ ಇಟ್ಟಿದ್ದೆ. ಎಷ್ಟು ಬಿಸಿಲಿತ್ತು ಅಷ್ಟು 2 ಡೇಸ್ ಏನು ಬಿಸಿಲಿತ್ತು ಅಷ್ಟರಲ್ಲಿ ಒಣಗಾಕೊಂಡೆ. ಸೊ ಇವತ್ತಂತೂ ವೆದರ್ ತಣ್ಣಗೆ ಇದೆ. ಇಲ್ಲೇ ಹಾಗೆ ಆಟಾಡ್ತಾ ಇದ್ದಾಳೆ ಅವಳು ಕೂಡ ನನ್ನ ಜೊತೆ. ಸೊ ಒಳಗಡೆನೇ ಟಿ ವಿ ಅದು ಇದು ಓಡಾಡ್ತಿರ್ತಾಳೆ. ಸೊ ಇಲ್ಲಿ ಮೇಲೆ ಬಂದರೆ ಇಲ್ಲೂ ಕೂಡ ಆಟಾಡೋಕೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದನ್ನು ಎಲ್ಲ ಡಬ್ಬಕ್ಕೆ ತುಂಬಿಸ್ಕೊಂಡು ತೊಳೆದಿಟ್ಕೊಂಡು ಅವಾಗವಾಗ ಲಮ್ಸಮ್ಮಾಗಿ ತೊಳೆಯೋ ಬದಲು ಚಿಕ್ಕ ಚಿಕ್ಕದಾಗಿ ತೊಳ್ಕೊಬೋದು. ಎಲ್ಲ ರೀಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ಟೀಲ್ ಬಾಕ್ಸ್ ಒಳಗಡೆ. ನೋಡಿ ಈಗ ಆ್ಯಂಟು ಏನಿತ್ತು ಅದೆಲ್ಲ ಕ್ಲೀನಾಗಿ ಆಗಿದೆ. ಸೊ ಥ್ಯಾಂಕ್ಸ್